हमने अपने मैनिफेस्टो में सबसे क्रांतिकारी काम करना है। ಆದ್ರಿಂದ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಅತ್ಯಂತ ಕ್ರಾಂತಿಕರವಾದಂತಹ ಒಂದು ಕೆಲಸನ ನಾವಿತ್ ಮಾಡಬೇಕಾಗಿದೆ, जिसको हम जाति जनगणना मतलब गिनती कहते हैं। ಇದನ್ನ ನಾವು ಸಮೀಕ್ಷೆ ಮಾಡಿ ಜಾತಿ ಜನಗಣತಿನ ನಾವು ಮಾಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳ್ತಾ ಇದೀವಿ। मतलब हम पता लगाएंगे इस देश में कितने दलित हैं, कितने आदिवासी हैं, कितने पिछड़े वर्ग के लोग हैं, कितने गरीब जनरल कास्ट के हैं, कितने माइनॉरिटी के हैं। ನಾವು ಈ ಒಂದು ಸಮೀಕ್ಷೆ ಮುಖಾಂತರವಾಗಿ ಈ ದೇಶದಲ್ಲಿ ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ ಹಿಂದುಳಿದ ವರ್ಗದವರಿದ್ದಾರೆ, ಎಷ್ಟು ಜನ ಆದಿವಾಸಿಗಳಿದ್ದಾರೆ, ಎಷ್ಟು ಜನ ಸಾಮಾನ್ಯ ವರ್ಗದ ಬಡವರಿದ್ದಾರೆ ಅಂತೇಳಿ ನಾವು ಈ ಸಮೀಕ್ಷೆ ಮುಖಾಂತರವಾಗಿ ಅಂಶಾಂಶಗಳನ್ನ ತೆಗಿತೀವಿ। और ये भी पता लगाएंगे कि हिंदुस्तान के धन में अलग अलग लोगों की कितने हिस्सेदारी है। ಇದ್ರ ಜೊತೆಗೆ ನಾವು ಇನ್ನೊಂದು ಮಾಹಿತಿನ ತೆಗಿತೀವಿ, ಈ ಭಾರತ ದೇಶದ ಆರ್ಥಿಕತೆಯಲ್ಲಿ ಯಾವ ಜಾತಿಯ ಎಷ್ಟೆಷ್ಟು ಭಾಗಿತ್ವ ಇದೆ ಅಂತ ಕೂಡ ನಾವು ಈ ಸಮೀಕ್ಷೆ ಮುಖಾಂತರವಾಗಿ ತೆಗಿತೀವಿ। और हिंदुस्तान की संस्थाओं में किसकी कितनी भागीदारी है। ಅದೇ ರೀತಿಯಲ್ಲಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಸಂಸ್ಥೆಗಳಲ್ಲಿ ಯಾವ ಜಾತಿಗಳ ಎಷ್ಟೆಷ್ಟು ಭಾಗಿತ್ವ ಇದೆ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೊರಗೆ ತೆಗಿತೀವಿ। तो पिछड़ों को, दलितों को, आदिवासियों को सबको पता लग जाएगा हमारी देश में कितनी भागीदारी है। ಆದ್ರಿಂದ ಇಲ್ಲಿರ್ತಕ್ಕಂಥ ದಲಿತರಿಗೆ, ಹಿಂದುಳಿದವರಿಗೆ, ಆದಿವಾಸಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕಾಗಿದೆ ಈ ದೇಶದಲ್ಲಿ ನಿಮ್ಮ ಭಾಗಿತ್ವ ಎಷ್ಟಿದೆ ಅಂತೇಳಿ। क्रांतिकारी काम है भाई और बहनों। ಕ್ರಾಂತಿಕಾರಿಯಾದಂತ ಯೋಜನೆ, ಕ್ರಾಂತಿಕಾರಿಯಾದಂತ ಕೆಲಸ ಇದು ಸಹೋದರ ಸಹೋದರಿಯರೇ। आपकी सच्ची भागीदारी आपको पता लग जाएगी। ನಿಮ್ಮ ನಿಜವಾದಂತ ಭಾಗ ಏನಿದೆ ಈ ದೇಶದಲ್ಲಿ ಅದು ನಿಮಗೆ ಇವತ್ತು ಗೊತ್ತಾಗುತ್ತೆ। और देश में असली राजनीति उसी दिन शुरू होगी जब जाति जनगणना का रिजल्ट आपके हाथ में होगा। ಇವತ್ತು ಈ ದೇಶದಲ್ಲಿ ನಿಜವಾದಂತ ರಾಜಕಾರಣ ಯಾವತ್ತು ಪ್ರಾರಂಭ ಆಗುತ್ತಂತಂದ್ರೆ ನಿಮ್ಮ ಕೈಗಳಿಗೆ ಜಾತಿ ಗಣತಿಯ ಒಂದು ಪತ್ರ ಯಾವಾಗ ಸಿಗುತ್ತೆ ಆವತ್ತು ನಿಜವಾದಂತ ರಾಜಕಾರಣ ಈ ದೇಶದಲ್ಲಿ ಪ್ರಾರಂಭ ಆಗಂತದ್ದು। और आपकी सच्ची शक्ति के बारे में आपको साफ पता लग जाएगा। ಆವತ್ತು ನಿಮಗೆ ನಿಮ್ಮ ನಿಜವಾದಂತ ಶಕ್ತಿ ಸ್ಪಷ್ಟವಾಗಿ ನಿಮ್ಗೆ ಆವತ್ತು ನಿಮ್ ಕೈಯಲ್ಲಿ ಸಿಗುತ್ತೆ। 90% आबादी को इस देश में कोई भागीदारी नहीं है। ಈ ದೇಶದಲ್ಲಿರ್ತಕ್ಕಂಥ 90% ಜನಕ್ಕೆ ಈ ದೇಶದಲ್ಲಿ ಯಾವುದೇ ಒಂದು ಕೂಡ ಭಾಗತ್ವನೇ ಇಲ್ಲದೆ ಇದ್ದಂಗಾಗಿದೆ।